ನಮ್ಮ ಮನೋಜ್ ಜೈನ್ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಸೆಕ್ರೆಟರಿ ಅವರಿಗೆ, ರೀ ಆದಷ್ಟು ಬೇಗ ಮೊರಾರ್ಜಿ ದೇಸಾಯಿ ಸ್ಕೂಲನ್ನು ಒಂದು ಉದ್ಘಾಟನೆ ಮಾಡಿರಿ, ನನಗೆ ಭಾಳ ಆಸೆ ಇದೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡೇ ಬರ್ತಾಯಿದ್ದೆ. ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು, ಮೊನ್ನೆ ಪ್ರಿಯಾಪಟ್ಟಣದಲ್ಲಿ ಉದ್ಘಾಟನೆಯನ್ನು ನಾನು ಮಾಡಿದೆ. ಎಷ್ಟು ಖುಷಿ ತಂತಂದರೆ ನನಗೆ, ನಾನು ಹೇಳೋಕ್ಕೆ ಬಾಯಿಂದ ಹೇಳೋಕ್ಕೆ ಸಾಧ್ಯ ಆಗಲ್ಲ. ನಾನು ಕನಸಿತ್ತು, ಅದು ಕನಸಾಯಿತು. ನಾನು ಹೋಗಿ ನೋಡಿದ್ರೆ ಅದು ಏನಪ್ಪ ಇದು ನಮ್ಮ ಸರ್ಕಾರಿ ಮೊರಾರ್ಜಿ ದೇಸಾಯಿ ಸ್ಕೂಲ, ಇದು ರೆಸಿಡೆನ್ಸ್ ಸ್ಕೂಲಾ ಇಲ್ಲ ಬೇರೆ ಪ್ರೈವೇಟ್ ಅಂತ ಹೇಳ್ಬಿಟ್ಟು ನನಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಚೆನ್ನಾಗಿ ಕಟ್ಟವ್ರೆ, ಅಷ್ಟು ಚೆನ್ನಾಗಿ ಕಟ್ಟವ್ರೆ. ನಾನು ನೋಡೋಕ್ಕೆ ನಾನು ಹೇಳ್ತಾ ಇಲ್ಲ, 2 ಕಣ್ಣು ಬೇಕು ನೋಡೋಕ್ಕೆ ಸಾಲದು, ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾದಮೇಲೆ ಇನ್ನೊಂದು ಭಾಳ ಜನ ತಮಗೆಲ್ಲ ಗೊತ್ತೇ ಇದ್ದಂಗೆ MBBS ಸೀಟ್ ಮೆರಿಟಲ್ಲಿ ಸಿಗ್ತದೆ. ಈಗ MBBS ಸೀಟ್ ಬಡವ್ರು ತೊಗೊಳಕ್ಕೆ ಸಾಧ್ಯ ಆಗಲ್ಲ. ಒಂದು MBBS ಸೀಟ್ ತೊಗೊಳ್ಬೇಕಾದ್ರೆ ಕನಿಷ್ಠ ಡೊನೇಷನ್ 1 ಕೋಟಿಯಿಂದ ಕಡಿಮೆ ಎಲ್ಲೂ MBBS ಸೀಟ್ ಸಿಕ್ಕಲ್ಲ. ಮೆರಿಟಲ್ಲಿ ಸಿಗ್ತದೆ. ಮೆರಿಟಲ್ಲಿ ಸಿಕ್ಕರೂ ಏನಾಗ್ತದೆ, ಮೆರಿಟಲ್ಲಿ ಸೀಟ್ ಸಿಕ್ಕರೂ ಮಿನಿಮಮ್ ಫೀಸ್ ಅಂತ ಮಿನಿಮಮ್ ಫೀಸ್ ಕಟ್ಟಲೇಬೇಕಾಗ್ತದೆ. ಅದು 5 ವರ್ಷ ಕೋರ್ಸ್ ಇರ್ತದೆ, ಮಿನಿಮಮ್ ಫೀಸ್ ಅದು ಕಟ್ಟಬೇಕಾಗ್ತದೆ. ಆ ಮಿನಿಮಮ್ ಫೀಸ್ ಎಷ್ಟು, ಹಿಂದೆ 5.5 ಲಕ್ಷ ಇತ್ತು. ಹಿಂದೆ ನಮ್ಮ ಸರ್ಕಾರ ಇರುವಾಗಲೂ ಆವಾಗಲೂ ಮನೆ ಸಿದ್ದರಾಮಯ್ಯ ಇರುವಾಗ 3 ಲಕ್ಷ ಕೊಡ್ಕೊಂಡು ಬರ್ತಾಯಿದ್ರು. ಈ ಬಾರಿ ಏನು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ 11 ಲಕ್ಷ ಮಾಡಿದ್ದಾರೆ. 11 ಲಕ್ಷ ಅಂದರೆ 5 ವರ್ಷ ಕೋರ್ಸ್ ಅಂದರೆ ಎಷ್ಟಾಯಿತು, ಕನಿಷ್ಠ 55 ಲಕ್ಷ ಆಯಿತು. ಪಾಪ ಬಡವರು ಎಲ್ಲಿಂದ ತರೋಕ್ಕೆ ಸಾಧ್ಯ? 55 ಲಕ್ಷ ತರಬೇಕಾದ್ರೆ 5 ವರ್ಷದಲ್ಲಿ ತರಕ್ಕೆ ಅವ್ರು ಸಾಧ್ಯ ಆಗಲ್ಲ ಅಂತ ಭಾಳಷ್ಟು ಮಕ್ಕಳು ಡ್ರಾಪ್ಔಟ್ ಆಗ್ತಾಯಿದ್ರು. ಆ ಮಕ್ಕಳು ನಮ್ಮ ಡ್ರಾಪ್ಔಟ್ ಆಗಬಾರ್ದು, ಮುಂದೆ ನಮ್ಮ ಮಕ್ಕಳು ಡಾಕ್ಟ್ರುಗಳು ಆಗಬೇಕಂತ ಈ ವರ್ಷದಲ್ಲಿ 1300 ಮಕ್ಕಳಿಗೆ ಮೈನಾರಿಟಿ ಇಲಾಖೆಯಿಂದ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ ಅಂತ 5 ಲಕ್ಷವನ್ನು ಫೀಸ್ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಕೊಡ್ಬೋದು. ಅದಕ್ಕೆ ಮಾರ್ಕ್ಸ್ ಅಂತ ಇರ್ತದೆ. ಮಾರ್ಕ್ಸ್ ಇಷ್ಟೇ ಮಾರ್ಕ್ಸ್ ಇರಬೇಕು, 500 ಮಾರ್ಕ್ಸ್ ವರ್ಗನೆ ಇದ್ದರೆ ಮಾತ್ರ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಕೊಡೋಕ್ಕೆ ಸಾಧ್ಯ. 500 ಮಾರ್ಕ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು KMDCಯಲ್ಲಿ ಅವ್ರಿಗೇನಾರ ಕೊಲಾಟ್ರ್ ತಗೊಂಡು ಅವ್ರಿಗೆ ಅವ್ರಿಗೂ ಒಂದು ಇದು ಕೊಡ್ಬೇಕಂತ ಹೇಳ್ಬಿಟ್ಟು KMDCಯಲ್ಲೂ ತಂದಿದ್ದೀವಿ. ಅದ್ರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳು ಅಬ್ರಾಡ್ ಹೋಗ್ತಾಯಿದ್ರು. ಅಬ್ರಾಡ್ ಹೋಗ್ಬೇಕಾದ್ರೆ ಕನಿಷ್ಠ ಕೋರ್ಸ್ ಮಾಡ್ಕೊಂಡು ಬರಬೇಕಾದ್ರೆ ಕನಿಷ್ಠ 20 ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಸರ್. ಆ 20 ಲಕ್ಷ ಇಲ್ಲದ ಕಾರಣಕ್ಕೆ ಭಾಳ ಮಕ್ಕಳು ಡ್ರಾಪ್ಔಟ್ ಆಗ್ತಾಯಿದ್ರು. ಆ ಮಕ್ಕಳನ್ನ ನಾವು ಓದಬೇಕು, ಮುಂದೆ ಬರಬೇಕು ಮಕ್ಕಳು ಅಂತ ಹೇಳ್ಬಿಟ್ಟು ಅದು ಮೈನಾರಿಟಿದಲ್ಲಿ ಸ್ಕೀಮ್ ಮಾಡಿ 20 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಬ್ರಾಡ್ ಹೋಗೋ ಮಕ್ಕಳನ್ನ ಕೊಡಬೇಕಂತ ಅದು ಒಂದು ಸ್ಕೀಮನ್ನು ತಂದಿದ್ದೀವಿ. ಆ ಮಕ್ಕಳು ಹೆಚ್ಚು ಕಡಿಮೆ ಮಾರ್ಕ್ಸ್ ಕಡಿಮೆ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ. ಅಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು KMDCಯಿಂದ 20 ಲಕ್ಷ ಕೊಡಬೇಕು, ಅವ್ರನ್ನ ಏನಾರ ಕೊಲಾಟ್ರ್ ಮಾಡಿ ಲೋನ್ ಟೈಪ್ ಕೊಡಬೇಕಂತ ಅದೊಂದು ಮಾಡಿ ಅದೊಂದು ಕೊಡ್ತಾಯಿದ್ವಿ. ಅದ್ರ ಜೊತೆ ನಮಗೆಲ್ಲ ಗೊತ್ತಿದ್ದಂಗೆ ನಾವು ಬಂದಾದಮೇಲೆ ಅದಕ್ಕೆ ಜಾಸ್ತಿ ಹೆಚ್ಚಾಗಿ ನಾವು ಎಜುಕೇಷನ್ ಕಡೆ ಕಲಿತಾ ಇರೋದಂತ ನೀವೆಲ್ಲ ಗಮನಕ್ಕೆ ತರ್ತಾರೆ. ನಮ್ಮ ಸರ್ಕಾರ ಬಂದಾದಮೇಲೆ ಎಜುಕೇಷನ್ ಕಡೆ ಆದ್ಯತೆ ಕೊಡ್ತಾ ಇದ್ದರೆ ನಮಗೆಲ್ಲ ಗಮನಕ್ಕೆ ತರ್ತಾ ಇರೋದು. ನಮ್ಮಲ್ಲಿ ನಾವು ನೋಡಿರ್ಬೋದು, ಹಜ್ ಕ್ಯಾಂಪಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಆ ಥರ ಹಜ್ ಕ್ಯಾಂಪ್ ಎಲ್ಲೂ ಕೊಟ್ಟಿರಲಿಲ್ಲ. ನಮ್ಮ ಹಜ್ ಕ್ಯಾಂಪ್ ಕರ್ನಾಟಕದಲ್ಲಿ ಕಟ್ಟಿರೋದು ಎಲ್ಲೂ ಕೊಟ್ಟಿಲ್ಲ. ಅದೇನಾಗ್ತದೆ, ಹಾಜಿಗಳು ವರ್ಷಕ್ಕೆ ಒಂದು ಸತಿ ಹೋಗ್ತಾರೆ. ಅದಾದಮೇಲೆ 1 ವರ್ಷದಲ್ಲಿ 1 ತಿಂಗಳು ಕೆಲಸ ಆಗೋದು. ಅದಾದಮೇಲೆ 11 ತಿಂಗಳು ಅದೇನು ಅಲ್ಲಿ ಕೆಲಸ ಇರಲ್ಲ, ಅದು ಬಂದೇ ಮಾಡಿರ್ತಾರೆ. ಅದು ಅಷ್ಟು ದೊಡ್ಡದಾಗಿ ಕಟ್ಬಿಟ್ಟು, ಅಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಬಿಟ್ಟು ಸುಮ್ಗೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೊಸ ಸ್ಕೀಮ್ ನಮ್ಮ ಸರ್ಕಾರ ಈಗ ಬಂದಾದಮೇಲೆ ಹೊಸ ಸ್ಕೀಮನ್ನು ತಂದು IAS IPS ಕೋಚಿಂಗ್ ಸೆಂಟರ್ ಮಾಡಿ 400 ಜನಕ್ಕೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ನಾವು ಆಲ್ರೆಡಿ ನಡೀತಾ ಇದೆ ಕೋಚಿಂಗ್ ಸೆಂಟರ್ ನಡೀತಾ ಇದೆ. ಅದರಲ್ಲಿ ನನಗೆ ಭಾಳ ಖುಷಿ ತಂದು ಸಂತೋಷ ತಂದಿದೆ. ಅದರಲ್ಲಿ 9 ಜನ ಬೇರೆ ಗೌರ್ಮೆಂಟ್ ಜಾಬ್ಸನ್ನು ಆಯ್ಕೆ ಆಗಿದ್ದಾರೆ. ಯಾವಾಗ ಈ ಮೊದಲೇ ಆಗಿದೆ ಸರ್ ನಿಸಾರಾಮ ಸಾಹೇಬ್ರೆ, ಇದು ನಾವು IPS IAS ಕೋಚಿಂಗ್ ಸೆಂಟರ್ ಹಾಕಿದ್ದಾರೆ ಹಜ್ ಕ್ಯಾಂಪಲ್ಲಿ. ಈ ಅದರಲ್ಲಿ 9 ಜನ ಈಗ ಸರ್ಕಾರಿ ಜಾಬಿಗೆ ಆಯ್ಕೆ ಆಗಿದ್ದಾರಂತೆ. 9 ಜನ ಆಯ್ಕೆ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಜಾಸ್ತಿ ಅದಕ್ಕೆ ಆಮೇಲೆ ಇದೊಂದು ಫಾರಿನ್ ಎಜುಕೇಷನ್ ಹೇಳಿದ್ದೀನಿ ನಾನು. ಆಮೇಲೆ ಇದು IAS IPS ಕೋಚಿಂಗ್, ಇನ್ನೊಂದು ಆರ್ಮಿ ಟ್ರೈನಿಂಗ್ ಕೆಲಸ, ಆರ್ಮಿ ಟ್ರೈನಿಂಗ್ ಕೆಲಸನೂ ಆ ಕೋರ್ಸನ್ನು ಅದು ನಾವು 384 ಮಕ್ಕಳಿಗೆ ಕನಿಷ್ಠ 6,30,00,000 ವೆಚ್ಚದಲ್ಲಿ ಆರ್ಮಿ ಟ್ರೈನಿಂಗ್ ಟ್ರೈನಿಂಗನ್ನು ಅದು ಚಾಲೂ ಮಾಡಿದ್ದೀವಿ. ಅಂದರೆ ಏನೇನು ನಾವು ಮಾಡಬೇಕು ಎಜುಕೇಷನ್ಗೋಸ್ಕರ ಆ ಎಲ್ಲ ಎಜುಕೇಷನ್ ಕೆಲಸನ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ದಯಮಾಡಿ ಇಲ್ಲಿ ಭಾಳ ಜನ ಪೇರೆಂಟ್ಸ್ ಬಂದಿದ್ದೀರಾ, ಭಾಳ ಜನ ಇಲ್ಲಿ ಟೀಚರ್ ಇದ್ದೀರಾ, ಭಾಳ ಜನ ಇಲ್ಲಿ ವಿದ್ಯಾರ್ಥಿ ಮಕ್ಕಳು ಕೂತಿದ್ದೀರಾ. ನಾನು ಟೀಚರ್ಸ್ಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಮ ಮಕ್ಕಳನ್ನ
ಚೆನ್ನಾಗಿ ಓದಿಸಿ ಅವ್ರನ್ನ. ಭಾಳ ಜನ ಬಡವ್ರ ಮಕ್ಕಳಲ್ಲೇ ಚೆನ್ನಾಗಿ ಓದೋರು ಇರೋದು ಭಾಳ ನೋಡಿದ್ದೀನಿ ನಾನು. ಶ್ರೀಮಂತರ ಮಕ್ಕಳು ಅಷ್ಟಾಗಿ ಓದಲ್ಲ, ಬಡವ್ರ ಮಕ್ಕಳು ಇದೆಲ್ಲ ಭಾಳಷ್ಟು ಮಕ್ಕಳಿಗೆ ಕಾಲೇಜ್ ಇದೆ, ಭಾಳಷ್ಟು ಮಕ್ಕಳು ಚೆನ್ನಾಗಿ ಓದ್ತಾವ್ರಂದರೆ ಬಡವ್ರ ಮಕ್ಕಳು ಓದ್ತಾ ಇರೋದು. ಭಾಳಷ್ಟು ಜನ ಬಡವರಲ್ಲಿ ಏನಾಗಿದೆ, ನಾವು ಓದಿ ನಾವೇನು ಮಾಡಬೇಕು, ನಾವು ಡಾಕ್ಟರ್ ಆಗೋಕ್ಕಾಗಲ್ಲ, ಇಂಜಿನಿಯರ್ ಆಗೋಕ್ಕಾಗಲ್ಲ, ಡೊನೇಷನ್ ಕೊಡಬೇಕಂತಲ್ಲ ಭಾಳಷ್ಟು ಮಕ್ಕಳದು ಚಿಂತನೆ ಇದೆ. ಇವತ್ತು ನಾವು ಸನ್ಮಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. 54 ಜನ ಸ್ಟೂಡೆಂಟ್ಸಲ್ಲಿ ಎಸ್ ಎಲ್ ಸಿಯಲ್ಲಿ 10 ಮಕ್ಕಳದಲ್ಲಿ ಎಲ್ಲ 97% 3 ಮಕ್ಕಳು ತೊಗೊಂಡಿದ್ದಾರೆ. ಆಮೇಲೆ 96.8% ಒಂದು ಎಲ್ಲ 96.9% ಮಿಕ್ಕಿದ್ದ 7 ಜನ ಮಕ್ಕಳು ತೊಗೊಂಡಿದ್ದಾರೆ. PU ಕಾಮರ್ಸಲ್ಲಿ ಟೋಟಲ್ 11 ಜನ ಮಕ್ಕಳಲ್ಲಿ 86% ತಗೊಂಡು ಒಂದೇ ಮಗು ನಯನ ಅಂತ ಹೇಳ್ಬಿಟ್ಟು ನಯನ ಬೈ ಅವಳು 97.6% ತೊಗೊಂಡಿದ್ದಾರೆ ಆ ಒಂದೇ ಮಗು. ಅದಾದಮೇಲೆ PU ಸೈನ್ಸಲ್ಲಿ ಟೋಟಲ್ 10 ಮಕ್ಕಳು ತೊಗೊಂಡಿದ್ದಾರೆ. ಒಂದೇ ಮಗು ರೂಪ ಅಂತ ಹೇಳ್ಬಿಟ್ಟು ಅವಳು 97.7% ಅವಳು ತೊಗೊಂಡಿದ್ದಾರೆ. ನಾನು ಈ ಮಕ್ಕಳಿಗೆ ನನ್ನ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.